ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇದು ಐಫೋನ್ 17 Pro Max ಮತ್ತು ಇದು ಶಾಮಿ 17 Pro Max. ಈ ಶಾಮಿ MI ಕಂಪ್ನಿನವರು ಶಾಮಿ 15 ಲಾಂಚ್ ಮಾಡಿದ್ರು. 15 ಆದಮೇಲೆ 16 ಲಾಂಚೇ ಮಾಡಿಲ್ಲ, ಡೈರೆಕ್ಟಾಗಿ ಈ ಶಾಮಿ 17 Pro Max ಅಂತ ಈ ಫೋನ್ಗೆ ಹೆಸರನ್ನು ಇಟ್ಟಿದ್ದಾರೆ. ಕಾಪಿ ಮಾಡಿದ್ರೆ ಹಿಂಗೆ ಕಾಪಿ ಮಾಡಬೇಕು. ಆಪಲ್ನವರು ಈ 17 Pro Maxನ್ನು ಲಾಂಚ್ ಮಾಡೋ ಒಂದು ತಿಂಗಳು ಮುಂಚೆ ಕರೆಕ್ಟಾಗಿ ಶಾಮಿನವರು 17 Pro Max ಅಂತ ಈ ಫೋನ್ನ ಲಾಂಚ್ ಮಾಡ್ತಾರೆ. ಬರೀ ಹೆಸರಲ್ಲ, ಇನ್ನೊಂದು ಕೂಡ ಸೇಮ್ ಕಾಪಿ ಇದೆ, ಆಮೇಲೆ ತಿಳಿಸ್ಕೊಡ್ತೀನಿ. ನಾನಿವತ್ತು ಈ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಈ ಫೋನ್ ನಮ್ಮ ದೇಶದಲ್ಲಿ ಲಾಂಚೇ ಆಗಿಲ್ಲ, ಆಯಿತಾ. ನಾವು ಬೇರೆ ಕಡೆಯಿಂದ ತರಿಸ್ಬಿಟ್ಟು ಇದನ್ನು ವಿಡಿಯೋ ಮಾಡ್ತಾ ಇರೋದು. ಸೊ ಹೊಸ ಫೋನಲ್ಲಿ ಆಲ್ರೆಡಿ ಅನ್ಬಾಕ್ಸ್ ಆಗಿರುವಂಥ ಫೋನು. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. ಇದು ಲಾಂಚ್ ಆಗಿರುವಂಥ ಚೈನಾದಲ್ಲಿ ಸುಮಾರು ಒಂದು 75,000 ರೂಪಾಯಿ ಆಗುತ್ತೆ. ನಮ್ಮ ದೇಶಕ್ಕೆ ಬಂದರೆ 85-90 ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬೋದು. ಈ ಪ್ರೈಸ್ ರೇಂಜಿಗೆ ಒಂದೊಳ್ಳೆ ಫೋನ್ ಆಗುತ್ತಾ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ಈ ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಮುಂದ್ಗಡೆ ಇಂಗ್ಲೀಷ್ನಲ್ಲೇ ಈ ಸ್ಮಾರ್ಟ್ ಫೋನ್ನ ಹೆಸರು ಬರೆದಿದ್ದರೂ ಸಹ ಹಿಂದ್ಗಡೆ ಕಂಪ್ಲೀಟಾಗಿ ಚೈನೀಸಲ್ಲಿ ಕೆಲವೊಂದು ಏನೇನೋ ಇನ್ಫಾರ್ಮೇಷನ್ನ ಬರೆದಿದ್ದಾರೆ. ಸೊ ಇದನ್ನು ಮೋಸ್ಟ್ಲಿ ಅವ್ರು ಚೈನಾದಿಂದನೇ ಇಂಪೋರ್ಟ್ ಮಾಡಿರ್ತಾರೆ ನಂಗೆ ಅನ್ನಿಸ್ತಂಗೆ. 16 GB ರ್ಯಾಮು, 512 GB ಸ್ಟೋರೇಜು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ನಮಗೆ ಇನ್ನೂ 2 ಬಾಕ್ಸ್ ಸಿಗ್ತಾ ಇದೆ. ಸೊ ಈ ದೊಡ್ಡ ಬಾಕ್ಸ್ ಒಳಗಡೆ ನಮಗೆ ಒಂದು ಸಿಮ್ ರಿಡಕ್ಷನ್ ಪಿನ್ನು ಮತ್ತು ಒಂದು ಬ್ಯಾಕ್ ಕವರ್ ಸಿಗ್ತಾ ಇದೆ. ಒಂದು ರೀತಿ ಹಾರ್ಡ್ ಕೇಸ್ ಆಯಿತಾ. ಸೊ ಕ್ವಾಲಿಟಿ ಸುಮಾರಾಗಿದೆ, ಫ್ರ್ಯಾಜೈಲ್ ಅಂತ ಅನ್ನಿಸ್ತಾ ಇದೆ. ಅಂಥ ಒಳ್ಳೆ ಕ್ವಾಲಿಟಿ ಬ್ಯಾಕ್ ಕವರ್ ಅಂತ ಅನ್ನೋದಿಲ್ಲ. ಅಟ್ಲೀಸ್ಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರಲ್ಲ, ಕೆಲವೊಂದು ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಅದನ್ನು ಕೊಡಲ್ಲ. ಇನ್ನೊಂದು ಕಡೆ 100 ವ್ಯಾಟಿಂದು ಚಾರ್ಜರ್ ಸಿಗ್ತಾ ಇದೆ, ಕಾಂಪ್ಯಾಕ್ಟ್ ಆಗಿದೆ. ಚೈನೀಸ್ ಪ್ಲಗ್ ನಮಗೆ ಸಿಗುತ್ತೆ. USB Type-C ಚಾರ್ಜಿಂಗ್ ಕೇಬಲು, Type-A ಇಂದ Type-C ಕೇಬಲ್ ಕ್ವಾಲಿಟಿ ಸುಮಾರಾಗಿದೆ. ಸೊ ನೆಕ್ಸ್ಟ್ ಕೊನೆಯದಾಗಿ ಶಾಮಿ 17 Pro Max ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೌದು, ಈ ಫೋನ್ನ ನೋಡ್ತಾ ಇದ್ದೀರಾ, ಬರೀ ಹೆಸರು ಮಾತ್ರ ಅಲ್ಲ, ಈವನ್ ಡಿಸೈನ್ನ ಕೂಡ ಕಂಪ್ಲೀಟಾಗಿ ಕಾಪಿ ಮಾಡಿದ್ದಾರೆ. ಸೇಮ್ 17 Pro Maxinದು ಏನು ಡಿಸೈನ್ ಇದೆ, ಸಾರಿ ಕನ್ಫ್ಯೂಸ್ ಆಗಬೇಡಿ, 17 Pro Max ಅಂದರೆ ಐಫೋನ್ 17 Pro Max ಆಯಿತಾ, ಶಾಮಿ 17 Pro Max ಅಲ್ಲ. ಸೊ ಕಂಪ್ಲೀಟ್ ಹೆಸರು ಹೇಳ್ಬೇಕು ನಾನೀಗ. ಸೇಮ್ ನೋಡೋದಕ್ಕೆ ಅದೇ ರೀತಿ ಇದೆ ನೋಡಿ. ಈ ಪ್ಲೇಟೋ ಅಂತ ಅಂತಾರೆ ಗೊತ್ತಾ, ಐಫೋನ್ದು ಪ್ಲಾಟೋ ಡಿಸೈನು, ಈ ಬಂಪ್ ಇದೆ ಅಲ್ವಾ. ಸೊ ಸೇಮ್ ಅದೇ ರೀತಿ ನಮಗೆ ಶಾಮಿ 17 Pro Maxಲ್ಲೂ ಕೂಡ ಸಿಗ್ತಾ ಇದೆ. ಈ ಫೋನ್ನ ಇವ್ರು ಎಷ್ಟು ಕಾಪಿ ಮಾಡಿದ್ದಾರೆ ಅಂತ ಅಂದರೆ, ಈ ಫೋನ್ನ ಬ್ಯಾಕ್ ಕವರ್ನ ನಾವು ಐಫೋನ್ 17 Pro Maxಗೆ ಹಾಕ್ಬೋದು ಆಯಿತಾ. ಬಟ್ ಬಟನ್ಸ್ ಎಲ್ಲ ಯೂಸ್ ಮಾಡೋದಕ್ಕಾಗಲ್ಲ. ಬಟ್ ಸೈಜು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಕ್ರೇಜಿ ಇವರು ಕಾಪಿ ಮಾಡೋದು ಹಿಂಗೆ ಮಾಡಬೇಕು. ನಮಗೆ ಐಫೋನಲ್ಲಿ ಯೂನಿ ಬಾಡಿ ಡಿಸೈನ್ ಇದ್ದರೆ ಈ ಕಡೆ ಯೂನಿ ಬಾಡಿ ಡಿಸೈನ್ ಸಿಗ್ತಾ ಇಲ್ಲ ಆಯಿತಾ. ಸೊ ಸಪ್ರೇಟ್ ಬ್ಯಾಕ್ ಗ್ಲಾಸ್ ನಮಗೆ ಸಿಗುತ್ತೆ. ವೆಯ್ಟು ಮತ್ತು ಥಿಕ್ನೆಸ್ಸಲ್ಲಿ ಆ್ಯಕ್ಚುಲಿ ಶಾಮಿ 17 Pro Maxೇ ಕಡಿಮೆ ಇರೋದು. ಸ್ವಲ್ಪ ಲೈಟ್ ವೆಯ್ಟ್ ಇದೆ ಇದು ಕಂಪೇರ್ ಮಾಡಿಕೊಂಡ್ರೆ, ಮತ್ತು ಥಿಕ್ನೆಸ್ಸಲ್ಲೂ ಕೂಡ ಸ್ವಲ್ಪ ಕಡಿಮೆ ಇದೆ. ಬಟ್ ಇನ್ ಆ್ಯಂಡ್ ಫೀಲಲ್ಲಿ ನಮಗೆ ಶಾಮಿ 17 Pro Maxು ಮೆಟಾಲಿಕ್ ಫ್ರೇಮ್ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಪ್ರೀಮಿಯಮ್ ಆಗಿದೆ, ಸಾಲಿಡ್ ಅಂತ ಅನಿಸುತ್ತೆ. ಈ ಕಡೆ ಐಫೋನ್ 17 Pro Maxು ಕೈಲಿಟ್ಕೊಂಡ್ರೆ ಪ್ಲಾಸ್ಟಿಕ್ಕಿ ಫೀಲ್ ಇದೆ ಆಯಿತಾ. ಒಂಥರ ಪ್ಲಾಸ್ಟಿಕ್ ಕೈಲಿಟ್ಕೊಂಡಂಗೆ, ಪ್ಲಾಸ್ಟಿಕ್ ಫೋನ್ ಕೈಲಿಟ್ಕೊಂಡಂಗೆ ಅನಿಸುತ್ತೆ. ಬಟ್ ಇನ್ ಆ್ಯಂಡ್ ಫೀಲು ಇಟ್ಕೊಂಡಾಗ ಕೈಗೆ ತುಂಬ ಕಂಫರ್ಟಬಲ್ ಅನಿಸೋದು ಈ ಐಫೋನೇ. ಇದು ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಲ್ಲ. ಏನೋ ಒಂಥರ ಈಸಿ ಫೀಲ್ ಆಗಲ್ಲ. ಎಲ್ಲಿ ಕೆಳಗೆ ಬಿದ್ದುಬಿಡುತ್ತೋ ಅನ್ನೋ ಒಂದು ಫೀಲ್ ಆಗುತ್ತೆ. ಇದಿಟ್ಕೊಂಡ್ರೆ ಒಂದು ಕಾನ್ಫಿಡೆನ್ಸ್ ಆಯಿತಾ, ಗ್ರಿಪ್ಪು ಗಟ್ಟಿ ಕೂತ್ಕೊಂಡಿದೆ ಅಂತ ಅನಿಸುತ್ತೆ ಆಯಿತಾ. ಸೊ ಒಟ್ಟಿನಲ್ಲಿ ಇದು ಲಾಂಚ್ ಆಗಿರುವಂಥ ಒಂದು 75,000 ರೇಂಜಿಗೆ ಪ್ರೀಮಿಯಂ ಬಿಲ್ಡ್ ಅಂತಲೇ ಅಂತೀನಿ. ಈ ಫೋನ್ 219 ಗ್ರಾಮ್ ವೆಯ್ಟ್ ಇದೆ, ಆಮೇಲೆ 8 mm ಥಿಕ್ನೆಸ್ ಇದೆ. ಈ ಫೋನ್ನ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಅವ್ರದ್ದು ಡ್ರ್ಯಾಗನ್ ಕ್ರಿಸ್ಟಲ್ ಗ್ಲಾಸ್ ಅಂತ ಬರುತ್ತೆ. ಚೈನಾದಲ್ಲಿ ತುಂಬ ಪಾಪ್ಯುಲರು. ಹೆಂಗೆ ಈ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಇದೆಯೋ ಅದೇ ರೀತಿ ಇದು ಗ್ಲಾಸ್ ಒಂದು ಲೆವೆಲ್ಗೆ ಸ್ಟ್ರಾಂಗ್ ಆಗಿರುವಂಥ ಗ್ಲಾಸ್ ಅಂತ ಅನ್ಬೋದು. ಈ ಫೋನಲ್ಲಿ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ. ಫ್ರಂಟಲ್ಲಿ ಫ್ಲ್ಯಾಟ್ ಡಿಸ್ಪ್ಲೇ, ಬೆಸಲ್ಸ್ ಎಲ್ಲ ಯೂನಿಫಾರ್ಮ್ ಆಗಿದೆ, ಒಂದು ಸಣ್ಣ ಪಂಚೋಲು. ಸ್ಕ್ರೀನ್ ಗಾರ್ಡ್ ಮೋಸ್ಟ್ಲಿ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ, ಒಟ್ಟಿಗೆ ತೆಗೆದವ್ರೆ, ಇದ್ರ ಮೇಲೆ ಯಾವುದೇ ಸ್ಕ್ರೀನ್ ಗಾರ್ಡ್ ಇಲ್ಲ. ಸೊ ಫ್ರಂಟಿಂದ ಚೆನ್ನಾಗಿ ಕಾಣುತ್ತೆ. ಎಂದಕ್ಕೆ ಬಂತು ಅಂತ ಅಂದರೆ ಆಗಲೇ ನನಗೆ ಪ್ಲೇಟೋ ಡಿಸೈನು, ಐಫೋನ್ ಪ್ಲೇಟೋ ಡಿಸೈನು. ಸೊ ಇದು ಕೂಡ ಗ್ಲಾಸ್ ಬ್ಯಾಕು ಅಷ್ಟು ಸ್ಮಜ್ಜಸ್ ಆಗಲ್ಲ, ಒಂದು ರೀತಿ ಗ್ಲಾಸು ಮ್ಯಾಟ್ ಫಿನಿಶ್ ಇದೆ. ಮೇಲ್ಗಡೆ ನಮಗೆ ಇನ್ನೊಂದು ಯುನೀಕ್ ವಿಷಯ ಏನಪ್ಪ ಅಂದರೆ, ಈ ಪ್ಲೇಟೋ ಡಿಸೈನ್ ಇದಲ್ವ, ಈ ಬಂಪ್ ಇದಲ್ವ, ಇದ್ರ ಸುತ್ತ ನಮಗೆ ಡಿಸ್ಪ್ಲೇ ಸಿಗ್ತಾರೆ, ಸೆಕೆಂಡ್ರಿ ಡಿಸ್ಪ್ಲೇ. ಇದೇ ಈ ಫೋನಿಂದ ಒಂದು ಯುನೀಕ್ ಫೀಚರ್ ಅಂತ ಅನ್ಬೋದು.
ಕಾಪಿ ಮಾಡಿದಾರೆ ಅನ್ನೋದು ಬಿಟ್ಟರೆ ಹೊಸ್ದಾಗೇನೋ ಒಂದು ಟ್ರೈ ಮಾಡಿದಾರಲ್ಲ ಅನ್ನುವಂಥದ್ದು ಒಂದು ಖುಷಿ. ಈ ಡಿಸ್ಪ್ಲೇ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮೇಲ್ಗಡೆ ಗ್ಲಾಸ್ ಇದೆ ಆಯಿತಾ. ಸೊ ಇದು ಕೂಡ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗ್ಲಾಸು. ಇದ್ರ ಮೇಲೆ ಸ್ವಲ್ಪ ಸ್ಮಡ್ಜಸ್ ಆಗಿರುತ್ತೆ. ಈ ಪ್ಲೇಟೋ ಮೇಲೆ ನಮ್ಗೆ 2 ಕ್ಯಾಮ್ರಾ ಸಿಗ್ತಾರೆ, ಒಂದು ಪೆರಿಸ್ಕೋಪಿಕ್, ಇನ್ನೊಂದು ಮೈನ್ ಸೆನ್ಸರ್. ಇದ್ರ ಕೆಳಗಡೆ ಇನ್ನೊಂದು ಕ್ಯಾಮ್ರಾ ಇದೆ, ನೋಡ್ತಾ ಇದ್ದೀರಾ. ಸೊ ಫ್ಲ್ಯಾಶ್ ಪಕ್ಕದಲ್ಲಿ ಇನ್ನೊಂದು ಕ್ಯಾಮ್ರಾ ನಮಗೆ ಸಿಗ್ತದೆ, ಮತ್ತು ಇದರಲ್ಲಿ IR ಬ್ಲಾಸ್ಟರ್ ಸಹ ಇದೆ. ಸೊ ಒಂದು ಯುನೀಕ್ ಲುಕ್ಕನ್ನು, ಅಂದರೆ ಲುಕ್ ಹಂಗೆ ಇದೆ, ಬಟ್ ಹಿಂದ್ಗಡೆ ಡಿಸ್ಪ್ಲೇ ಕೊಟ್ಟು ಒಂದು ಡಿಫ್ರೆಂಟಾಗಿ ಏನೋ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ನನಗೆ. ಸೊ ನೆಕ್ಸ್ಟು ಈ ಫೋನಲ್ಲಿ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. USB Type-C ಪೋರ್ಟ್ ಇದೆ, ಯಾವುದು ಹೆಡ್ಫೋನ್ ಜಾಕ್ ಇಲ್ಲ, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ ನೀವು ಬೇಕಾದರೆ ಹಾಕೊಬಹುದು. ಸದ್ಯಕ್ಕೆ ಸ್ಮಾರ್ಟ್ ಫೋನ್ 4 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗಿದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಆಗಿದೆ ಅಂತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನ್ನ ಮೇನ್ ಡಿಸ್ಪ್ಲೇ 6.9 ಇಂಚಿಂದು 2K ರೆಸೊಲ್ಯೂಷನ್ ಹೊಂದಿರುವಂಥ LTPO ಅಮೋಲೆಡ್ ಡಿಸ್ಪ್ಲೇ ಕ್ಲಾರಿಟಿ ಸೂಪರ್ ಆಗಿದೆ. 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿದೆ. 3500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, HDR10+ನ ಸಪೋರ್ಟ್ ಮಾಡುತ್ತೆ. ವಿವಿಡ್ ಆಗಿದೆ ಡಿಸ್ಪ್ಲೇ. 12 ಬಿಟ್ ಡಿಸ್ಪ್ಲೇ ಆಯಿತಾ. ಸೊ ಕ್ರೇಜಿ. ಈವನ್ PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಸೊ ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ. ನೆಕ್ಸ್ಟು ಈ ಫೋನ್ಲಿರುವಂಥ ಸೆಕೆಂಡ್ರಿ ಡಿಸ್ಪ್ಲೇಗೆ ಬರ್ತೀನಿ ಹಿಂದ್ಗಡೆ. ಸೊ ಕ್ಯಾಮ್ರಾ ಸುತ್ತ ನಮಗೆ ಯೂಶ್ವಲಿ ಈ ಫ್ಲಿಪ್ ಫೋನ್ಗಳಲ್ಲಿ ಸಿಮಿಲರ್ ಡಿಸ್ಪ್ಲೇ ಸಿಗುತ್ತೆ. ನಮಗೆ ಈ ಮೋಟೋದು ರೇಸರ್ ಫೋನಲ್ಲೂ ಕೂಡ ಸಿಮಿಲರ್ ಇದೇ ರೀತಿ ನಿಮಗೆ ಹಿಂದ್ಗಡೆ ಕ್ಯಾಮ್ರಾ ಇರುತ್ತೆ, ಅದ್ರ ಸುತ್ತ ಡಿಸ್ಪ್ಲೇ ಇರುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ನಮಗೆ ಸಿಮಿಲರ್ ಡಿಸ್ಪ್ಲೇ ಅಂತ ಅನ್ಬೋದು. ಈ ಡಿಸ್ಪ್ಲೇ ಸೈಜು 2.9 ಇಂಚು ಆಯಿತಾ. ಇದು ಕೂಡ LTPO ಡಿಸ್ಪ್ಲೇನೇ. ಸೊ ಡಿಸ್ಪ್ಲೇ ರೆಸೊಲ್ಯೂಷನ್ ಸ್ವಲ್ಪ ಕಡಿಮೆ, ಬಟ್ ಪಿಕ್ಸೆಲ್ ಡೆನ್ಸಿಟಿ ತುಂಬ ಸಣ್ಣದಾಗಿರೋದ್ರಿಂದ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಒಂದು ಡಿಸ್ಪ್ಲೇನಲ್ಲಿ ನೀವು ಕಂಪ್ಲೀಟ್ ಫೀಚರ್ನ ಯೂಸ್ ಮಾಡೋದಕ್ಕಾಗೋದಿಲ್ಲ. ಅಪ್ಲಿಕೇಶನ್ ಸಪೋರ್ಟ್ ಎಲ್ಲ ಈ ಒಂದು ಡಿಸ್ಪ್ಲೇಗಿಲ್ಲ ಆಯಿತಾ. ಕೆಲವೊಂದು ಅವಶ್ಯಕತೆ ಇರುವಂಥದ್ದನ್ನು ಕೊಟ್ಟಿದ್ದಾರೆ. ನೋಟಿಫಿಕೇಷನ್ ಬಂತು ಅಂದರೆ ನಮಗೆ ಇಲ್ಲೇ ತೋರಿಸುತ್ತೆ, ಫೋನ್ ಕಾಲ್ ಬಂತು ಅಂದರೆ ನಮಗೆ ಇಲ್ಲೇ ತೋರಿಸುತ್ತೆ. ಕ್ಯಾಮ್ರಾವನ್ನು ನಾವು ಡೈರೆಕ್ಟಾಗಿ ಇಲ್ಲೇ ಓಪನ್ ಮಾಡ್ಬೋದು. ರಿಯರ್ ಕ್ಯಾಮ್ರಾ ಇಲ್ಲೇ ಪಕ್ಕದಲ್ಲಿರೋದ್ರಿಂದ ಸೊ ನೀವು ಸೆಲ್ಫಿಯನ್ನು ಈ ರಿಯರ್ ಕ್ಯಾಮ್ರಾದಲ್ಲೇ ತಕ್ಕೊಬೋದು, ವೀಡಿಯೋನ ತಕ್ಕೊಬೋದು. ಇದು ಹೆವಿ ಯೂಸ್ ಆಗುವಂಥ ಫೀಚರ್. ವೈಡ್ ಆ್ಯಂಗಲ್ ಕ್ಯಾಮ್ರಾನು ಕೂಡ ಇರೋದ್ರಿಂದ ಸೆಲ್ಫಿಂಗ್ ಇಟ್ಕೊಂಡ್ಬಿಟ್ರೆ ತುಂಬ ವೈಡಾಗಿ ಕವರ್ ಮಾಡುತ್ತೆ ಆಯಿತಾ. ಅದು ನನಗೆ ಅಂದರೆ ವ್ಲಾಗರ್ಸ್ಗಳಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ಬೆಂಕಿ ಫೀಚರ್. ಆಗಲೇ ಹೇಳಿದಂಗೆ ನೋಟಿಫಿಕೇಷನ್ ಬರುತ್ತೆ, ಮತ್ತು ವಾಲ್ಪೇಪರ್ನ ಕೂಡ ನೀವು ಚೇಂಜ್ ಮಾಡ್ಬೋದು. ನಮಗೆ ಇದರಲ್ಲಿ AI ಜನ್ರೇಟೆಡ್ ವಾಲ್ಪೇಪರ್ನ ನೀವು ಹಾಕುವಂಥ ಆಪ್ಷನ್ ಸಹ ಇದೆ. ಲೈವ್ ವಾಲ್ಪೇಪರ್ ಇದೆ, ರಿಯಾಕ್ಟಿವ್ ವಾಲ್ಪೇಪರ್ ಸಹ ಇದೆ ಅಂತಾರೆ. ಟಚ್ ಮಾಡಿದ್ರೆ ಅದು ರಿಯಾಕ್ಟ್ ಆಗೋ ರೀತಿ. ಸೊ ನಮಗೆ ಈ ಸೆಕೆಂಡ್ರಿ ಏನು ಡಿಸ್ಪ್ಲೇ ಇದೆ, ಸೆಕೆಂಡ್ರಿ ಡಿಸ್ಪ್ಲೇ ಇದರ ನಮಗೆ ಆಲ್ವೇಸ್ ಆನ್ ಕೂಡ ಕೆಲಸವನ್ನು ಮಾಡುತ್ತೆ ಆಯಿತಾ. ನೀವು ಬೇಕು ಅಂದರೆ ಅದನ್ನು ಆಫ್ ಕೂಡ ಮಾಡ್ಕೊಬೋದು. ಈವನ್ ಫ್ರಂಟ್ ಸ್ಕ್ರೀನಲ್ಲೂ ಕೂಡ ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಸಿಗುತ್ತೆ. ಸೊ ಈ ಸೆಕೆಂಡರಿ ಡಿಸ್ಪ್ಲೇ ನಂಗೆ ಅನ್ನಿಸ್ದಂಗೆ ಮೇಯ್ನ್ಲಿ ಕ್ಯಾಮ್ರಾಗೋಸ್ಕರ ಯೂಸ್ ಆಗುತ್ತೆ. ಅದನ್ನು ಬಿಟ್ಟರೆ ಬೇರೆ ಯೂಸೇಜ್ ಕಡಿಮೆನೇ ಅಂತ ನನ್ನ ಅಭಿಪ್ರಾಯ ಆಯಿತಾ. ಸೊ ಕ್ಯಾಮ್ರಾ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ, ಅದು ಬಿಟ್ಟರೆ ವಾಲ್ಪೇಪರು ಅದು ಇದು ಎಲ್ಲ ಎಷ್ಟು ದಿನ, 1-2-3 ದಿನ ಶೋಕಿ ನಂಗೆ ಅನ್ನಿಸ್ದಂಗೆ. ಗೊತ್ತಿಲ್ಲ ಫ್ಯೂಚರ್ ಅಪ್ಡೇಟ್ನಲ್ಲಿ ಇನ್ನೂ ಅಡಿಷ್ನಲ್ ವಿಜೆಟ್ಸ್ಗಳು ಅಪ್ಲಿಕೇಶನ್ ಸಪೋರ್ಟನ್ನು ಎಲ್ಲದನ್ನು ಇಲ್ಲಿ ಕೊಡ್ತಾರಾ ಅಂತ. ಅಂದರೆ ಈ ಒಂದು ಡಿಸ್ಪ್ಲೇನಲ್ಲೇ ಎಲ್ಲದನ್ನು ಯೂಸ್ ಮಾಡೋ ರೀತಿ. ಅಷ್ಟೇ ಅಲ್ಲ, ಈ ಒಂದು ಫೋನಿಗೆ ಈ ಬ್ಯಾಕ್ ಕವರ್ಗೆ ಅಂತಲೇ ಒಂದು ಗೇಮಿಂಗ್ ಎಕ್ಸೆಸರಿ ಬರುತ್ತೆ ಆಯಿತಾ. ಗೇಮ್ ಮೋಡನ್ನು ನೀವು ಸ್ವಿಚ್ ಮಾಡ್ಕೊಬೋದು. ಸೊ ಒಂದು ಬ್ಯಾಕ್ ಕವರ್ ಹಾಕಿದ್ರೆ ನಮಗೆ ಕ್ಲಾಸಿಕ್ ಗೇಮಿಂದು ಒಂದು ಇದು ಬರುತ್ತೆ ಗೊತ್ತಾ, ಗೇಮ್ ಆಡೋ ರೀತಿ. ಸೊ ಆ ಥರ ನಿಮಗೆ ಜಾಯ್ಸ್ಟಿಕ್ಕು ಬಟನ್ಸ್ ಎಲ್ಲ ಇರುತ್ತೆ. ಸೊ ಈ ಸೆಕೆಂಡ್ರಿ ಡಿಸ್ಪ್ಲೇನಲ್ಲಿ ನೀವು ಗೇಮನ್ನು ಆಡ್ಬೋದು. ನಂಗೆ ಗೊತ್ತಿಲ್ಲ ಇದು ಯಾವ ಶೋಕಿ ಅಂತ. ಅಲ್ಲ ಗುರು, ಫೋನ್ನೇ ಕೈಲಿ ಇಟ್ಕೊಂಡಿದ್ದೀವಿ ಅಂತ ಅಂದರೆ ಹಿಂಗೆ ಮೈನ್ ಸ್ಕ್ರೀನಲ್ಲೇ ಗೇಮ್ ಆಡೋದಕ್ಕಾಗಲ್ವಾ. ಈ ಸೆಕೆಂಡ್ರಿ ಸ್ಕ್ರೀನಿಗೆ ಆಕ್ಸೆಸರಿ ಹಾಕ್ಕೊಂಡು ಗೇಮ್ ಆಡುವಂಥ ಅವಶ್ಯಕತೆ ಏನಿದೆ ಅಂತ ಗೊತ್ತಿಲ್ಲ. ನಂಗೆ ಅನ್ನಿಸ್ದಂಗೆ ಒಂದು ಯೂಸ್ ಕೇಸ್ ಆಗಲ್ಲ ಆಯಿತಾ. ಒಂದು ಶೋಕಿ ಮಾಡೋದಕ್ಕೆ 1-2 ದಿನ ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು. ಆಮೇಲೆ ರೆಗ್ಯುಲರಾಗಿ ಅದನ್ನು ಯಾರು ಯೂಸ್ ಮಾಡ್ತಾರೆ ಅಂತ ನನಗಂತೂ ಅನಿಸೋದಿಲ್ಲ. ಸೊ ಒಟ್ಟಲ್ಲಿ ಕ್ಯಾಮ್ರಾಗೆ ಈ ಸೆಕೆಂಡ್ರಿ ಸ್ಕ್ರೀನ್ ತುಂಬ ಯೂಸ್ ಆಗುತ್ತೆ. ಇದು ನನ್ನ ಕನ್ಕ್ಲೂಷನ್ ಆಯಿತಾ. ನೆಕ್ಸ್ಟು ಈ ಫೋನ್ನ ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸೊ ಅಪ್ ಟು 1 TB ತನಕ ಕೂಡ ನಿಮಗೆ ಸ್ಟೋರೇಜ್ ವೇರಿಯಂಟ್ ಅವೈಲೇಬಲ್ ಇದೆ. ಅಪ್ ಟು 16 GB ತನಕ ಕೂಡ ರ್ಯಾಮ್ ಆಪ್ಷನ್ ಸಿಗ್ತಾ ಇದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ಮತ್ತು UFS 4.1 ಸ್ಟೋರೇಜು. ಎಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ನಿಂದು ಲೇಟೆಸ್ಟ್ ಪ್ರೊಸೆಸರ್, ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಈ ಒಂದು ಫೋನಲ್ಲಿ ಅಂತದ್ದು ಸ್ಕೋರನ್ನು ಚೆಕ್ ಮಾಡೋದಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಅದನ್ನು ಲಾಕ್ ಮಾಡಿಬಿಟ್ಟಿದ್ದಾರೆ ಆಯಿತಾ. ಸೊ ಈ ಫೋನಲ್ಲಿ ಟೆಸ್ಟ್ ಮಾಡೋದಕ್ಕಾಗಲ್ಲ. ಬೇರೆಯವರು ಅಂದರೆ ನಮ್ಮ ದೇಶದಲ್ಲಿ ವರ್ಕ್ ಆಗ್ತಿಲ್ವೋ ಏನೋ ಗೊತ್ತಿಲ್ಲ, ಒಟ್ಟಿಗೆ ತೋರಿಸ್ತಾರೆ ರಿಸಲ್ಟನ್ನು. ಬೇರೆಯವ್ರು ಹೇಳೋ ಪ್ರಕಾರ ಅಂದರೆ ನಾವು ಈ ಪ್ರೊಸೆಸರ್ ಅಂಥದ್ದು ಬೆಂಚ್ ಮಾರ್ಕ್ಸ್ ಚೆಕ್ ಮಾಡಿರೋ ಹಾಗೆ 33-34 ಲಕ್ಷ ರೇಟಿಂಗನ್ನು ಕೊಡುತ್ತೆ ಈ ಪ್ರೊಸೆಸರ್ ಆಯಿತಾ. ಸೊ ಇದು ಕೂಡ ಅಷ್ಟೇ ಕೊಡಬಹುದೇನೋ. ನಾವು ಗೀಕ್ ಬೆಂಚನ್ನು ಚೆಕ್ ಮಾಡಿದ್ವು, ಅದರಲ್ಲಿ CPU ಸ್ಕೋರು ಸಿಂಗಲ್ ಕೋರು 3466 ಕೊಡ್ತು.
ಬೆಂಕಿ ಪವರ್ಫುಲ್. ಮಲ್ಟಿ ಕೋರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತು. 9885 ಜಿ ಪಿ ಯು ಸ್ಕೋರ್ನ ಕೂಡ ಚೆಕ್ ಮಾಡಿದ್ದೇವೆ. ನಿಮಗೆ ಕಂಪ್ಯಾರಿಸನ್ಗೆ ಬೇಕಾದರೆ ಕಳೆದ ವರ್ಷದ ಪ್ರೊಸೆಸರ್ ಏನು 8 ಎಲೈಟ್ ಪ್ರೊಸೆಸರ್ ಇತ್ತು ಇದನ್ನು ಪಕ್ಕ ನಾವು ಗಿಗ್ ಬೆಂಚ್ ಹಾಕ್ತೀವಿ. ಸೊ ಒಂದು ಸಲ ಕಂಪೇರ್ ಮಾಡ್ಕೊಳ್ಳಿ ಆಯಿತಾ ಎಷ್ಟು ಪವರ್ ಜಾಸ್ತಿ ಇದೆ ಅಂತ. ಸೊ ಒಟ್ಟಲ್ಲಿ ಪವರ್ಫುಲ್ ಆಗಿರುವಂಥ ಪ್ರೋಸ್ ಅಂಥದ್ದು ಸ್ಕೋರ್ ಆಗಿಬಿಟ್ರೆ ಎಲ್ರಿಗೂ ಸ್ಟ್ಯಾಂಡರ್ಡ್ ಗೊತ್ತಾಗ್ಬಿಡುತ್ತೆ ಎಷ್ಟು ಪವರ್ಫುಲ್ ಆಗಿದೆ ಅಂತ. ಗಿಗ್ ಬೆಂಚ್ ತುಂಬ ಜನಕ್ಕೆ ನಿಮಗೆ ಗೊತ್ತಿರಲ್ಲ, ಅದರಿಂದ ಕಂಪ್ಯಾರಿಸನಿಗೆ ಆಗ್ತಾ ಇದ್ದೀನಿ ಆಯಿತಾ, ಒಂದು ಐಡಿಯಾ ಬರುತ್ತೆ ನಿಮಗೆ ಅಂತ. ನಾವಿದರಲ್ಲಿ ಗೇಮಿಂಗ್ ಟೆಸ್ಟನ್ನ ಸಹ ಮಾಡಿದ್ವು ಆಯಿತಾ. BGMIನಲ್ಲಿ ಬಟರಿ ಸ್ಮೂತು ಆಯಿತಾ. ಸೊ 2 ಸೆಟ್ಟಿಂಗಲ್ಲೂ ಕೂಡ ಅಂದರೆ ಬೇಸಿಕ್ ಸೆಟ್ಟಿಂಗ್ ಮತ್ತು ಮ್ಯಾಕ್ಸಿಮಮ್ ಸೆಟ್ಟಿಂಗ್ ಎರಡರಲ್ಲೂ ಕೂಡ ತುಂಬ ಬಟರಿ ಸ್ಮೂತ್ ಸಕ್ಕತ್ತಾಗಿ ಗೇಮ್ ಪ್ಲೇ ನಮಗೆ ಸಿಕ್ತು. ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಯ್ತು, ಎಕ್ಸ್ಟ್ರೀಮ್ ಅಲ್ಟ್ರಾ ಎಲ್ಲ ಆಪ್ಷನ್ ಇದೆ. 120 FPS ತನಕ ಇದೆ. ಸದ್ಯಕ್ಕೆ ನಂಗೆ ಅನ್ನಿಸ್ತಂಗೆ ಅದಕ್ಕೆ ಎನೇಬಲ್ ಮಾಡಿಲ್ಲ, ಫ್ಯೂಚರ್ನಲ್ಲಿ ಬರಬಹುದು ಆಯಿತಾ. ಮೋಸ್ಟ್ಲಿ ನಮ್ಮ ದೇಶದಲ್ಲಿ BGMI, ಚೈನಾದಲ್ಲಿ PUBG ಅಂತ ಇರ್ಬೋದು ಆಯಿತಾ. ಸೊ PUBGಗೆ ಮೋಸ್ಟ್ಲಿ ಎನೇಬಲ್ ಮಾಡಿರ್ತಾರೆ. ಈ ಫೋನ್ ನಮ್ಮ ದೇಶದಲ್ಲಿ ಇನ್ನೂ ಲಾಂಚ್ ಆಗಿರೋ ಕಾರಣ ಇದಕ್ಕೆ ಎನೇಬಲ್ ಮಾಡಿರೋ ಡೌಟು. ಬಟ್ ಬಂದರೆ ಇನ್ ಕೇಸ್ ಲಾಂಚ್ ಆದರೆ ಮೋಸ್ಟ್ಲಿ ಸಪೋರ್ಟನ್ನು ಕೊಡಬಹುದು ಆಯಿತಾ. ಸೊ BGMI ಇವರು ಎನೇಬಲ್ ಮಾಡಿಲ್ಲ 120 FPS ಗೇಮ್ ಪ್ಲೇನ. ಬೇಸಿಕ್ ಮಾಮೂಲಿ 60 90 ರನ್ ಆಗ್ತಿರುತ್ತೆ ಅಷ್ಟೇ. ನೆಕ್ಸ್ಟು ಮ್ಯಾಕ್ಸಿಮಮ್ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಸೊ ಇದು ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇಯನ್ನು ನಮಗೆ ಕೊಡ್ತು. ಸೊ ಪರ್ಫಾರ್ಮೆನ್ಸ್ ಬೆಂಕಿದೆ, ಟಾಪ್ ನಾಚ್ ಅಂತೀನಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ಕ್ಯಾಮ್ರಾನು ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ ಈ ಫೋನಲ್ಲಿ. ಹೌದು, ಇದು ಚೈನಾದಲ್ಲಿ ಲಾಂಚ್ ಆಗಿರೋದ್ರಿಂದ ನಮ್ಮ ಇಂಡಿಯನ್ ಫೇಸಿಗೆ ಅದನ್ನು ಅವ್ರು ಆಪ್ಟಿಮೈಸ್ ಮಾಡಿರಲ್ಲ, ನಮ್ಮ ಫೇಸ್ ಕಲ್ಲರಿಗೆ ತಗೊಳ್ಳಲ್ಲ ಆಯಿತಾ. ಫುಲ್ ವಾಸ್ಟ್ ಔಟ್ ಆಗಿರೋ ಥರ ಬರುತ್ತೆ. ಸೊ ಇವರು ಲೈಕಾ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಒಂದು ಕ್ಯಾಮ್ರಾವನ್ನು ಬಿಲ್ಡ್ ಮಾಡಿದ್ದಾರೆ ಆಯಿತಾ. ಇದರಲ್ಲಿರುವಂಥ 3ಕ್ಕೆ 3 ಕ್ಯಾಮ್ರಾಗಳು ಕೂಡ 50 MP ಕ್ಯಾಮ್ರಾಗಳು. ಮೇನ್ ಸೆನ್ಸಾರು 50 MP f1.7 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದು ತೆಗೆಯುವಂಥ ಫೋಟೋ ಟಾಪ್ ನಾಚ್ ಇದೆ, ಸಕಲ ಕ್ಲಾರಿಟಿ ಚೆನ್ನಾಗಿದೆ. ಮುಖಗಳೆಲ್ಲ ಸ್ವಲ್ಪ ತುಂಬ ಕ್ಲಿಯರಾಗಿ ಬರುತ್ತೆ ಆಯಿತಾ. ಚೈನಾದಲ್ಲಿ ಹಂಗೇ ಫೇಸ್ ಕ್ಲಾರಿಟಿಗೆ ತುಂಬ ಪ್ರಿಯಾರಿಟಿಯನ್ನು ಕೊಡ್ತಾರೆ ಚೈನಾದಲ್ಲಿ. ಸೊ ಇಲ್ಲೂ ಕೂಡ ನಮ್ಮನ್ನು ಫುಲ್ ಬೆಳ್ಳಗೆ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ. ನಿಮ್ಮಲ್ಲಿ ಕೆಲವು ಜನಕ್ಕೆ ಇದು ಇಷ್ಟ ಆಗ್ಬೋದೇನೋ. ಸೊ ಒಟ್ಟಿಗೆ ಇಂಡಿಯನ್ ಫೇಸಿಗೆ ಇದು ಆಪ್ಟಿಮೈಸ್ ಆಗಿಲ್ಲ. ಡೀಟೇಲ್ಸು ಲೋ ಲೈಟ್ ಪರ್ಫಾರ್ಮೆನ್ಸ್ ಅಂತೂ ಬೆಂಕಿದೆ ಆಯಿತಾ, ಹೆವಿ ಇಂಪ್ರೆಸ್ ಮಾಡ್ತು. ಕೆಲವೊಂದು ಫೋಟೋ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಪೆರಿಸ್ಕೋಪಿಕ್ ಫೋಟೋ ಸಹ ಕ್ಯಾಮ್ರಾ ಸಹ ಇದೆ ಇದರಲ್ಲಿ. 50 MP, ಇದು 5x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ ಆಯಿತಾ. ಸೊ ಇದರಲ್ಲೂ ಕೂಡ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತದೆ. ಸೊ ಕ್ರೇಜಿ ವಿಷಯ. ಆ ಸ್ಯಾಂಪಲ್ನ ಕೂಡ ತೋರಿಸ್ತಾರೆ. ಲೋ ಲೈಟಲ್ಲೂ ಕೂಡ ನೀವು ಪೆರಿಸ್ಕೋಪಲ್ಲಿ ತೆಗೆದ್ರೆ ಸಕರ ಬರುತ್ತೆ ಕ್ಲಾರಿಟಿ. ಇನ್ನು ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದು ಕೂಡ 50 MP ಇದೆ. ಸೊ ಇದ್ರ ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅನ್ನಿಸ್ತು. ವೈಡ್ ಆಗಿದೆ, ಈವನ್ ಝೂಮ್ ಮಾಡೋದು ಕೂಡ ಡೀಟೇಲ್ಸು ರಿಟೇನ್ ಆಗಿರುತ್ತೆ. ಲೋ ಲೈಟಲ್ಲಿ 3ಕ್ಕೆ 3 ಕ್ಯಾಮ್ರಾಗಳು ಕೂಡ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಮಾಡುತ್ತೆ ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ನಾವು ಈ ಕ್ಯಾಮ್ರನ್ನ ಜಡ್ಜ್ ಮಾಡೋದಕ್ಕಾಗಲ್ಲ, ಏನಕ್ಕೆ ಅಂದರೆ ನಮ್ಮ ದೇಶಕ್ಕೆ ಇದು ಆಪ್ಟಿಮೈಸ್ ಆಗಿಲ್ಲ ಆಯಿತಾ. ಸೊ ನೋಡಿ, ನಿಮಗೆ ಇಷ್ಟ ಆಗ್ಬೋದೇನೋ. ಕೆಲವು ಜನ ಇಷ್ಟ ಆಯಿತು ಅಂದರೆ ಇಂಪೋರ್ಟ್ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಇಂಪೋರ್ಟ್ ಮಾಡಿದ್ರೆ ಹೆವಿ ಕಾಸ್ಟ್ಲಿ ಬೀಳುತ್ತೆ. ಮತ್ತು ಹಿಂದ್ಗಡೆ ನಮಗೆ ಡಿಸ್ಪ್ಲೇ ಇರೋದ್ರಿಂದ ಈ ಎಲ್ಲ 3 ಮೇಯ್ನ್ ಕ್ಯಾಮ್ರಾದಲ್ಲೂ ಕೂಡ ನೀವು ಸೆಲ್ಫಿ ಹಿಂಗೆ ಇಟ್ಕೊಂಬಿಟ್ಟು ವೀಡಿಯೋ ತಕ್ಕೋತೀರಾ, ಫೋಟೋ ತಕ್ಕೊಬೋದು. ಸೊ ಕ್ರೇಜಿ ಫೀಚರು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಇದು ಕೂಡ 50 MP ಸೆಲ್ಫಿ ಕ್ಯಾಮ್ರಾ. ಸೊ ಇದು ಕೂಡ ಚೆನ್ನಾಗಿದೆ, ವೈಡ್ ಆಗಿದೆ, ಕ್ಲಾರಿಟಿ ಚೆನ್ನಾಗಿದೆ ಅನ್ನಿಸ್ತು. ಆ ಸ್ಯಾಂಪಲ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ವೈಟಾಗಿ ವಾಸ್ಟ್ ಔಟ್ ಆಗಿರೋ ಥರ ಬರುತ್ತೆ. ಸೊ ಒಟ್ಟಿನಲ್ಲಿ ಇದನ್ನು ಬಿಟ್ಟರೆ ಈ ಒಂದು ಕ್ಯಾಮ್ರಾ ಅಪ್ಲಿಕೇಶನಲ್ಲಿ ನಮಗೆ ಕೆಲವೊಂದು ಫೀಚರ್ಗಳು ಸಿಗ್ತಾ ಇದೆ. ಇದು ನೋಡೋದಕ್ಕೆ ಸೇಮ್ ಐಫೋನ್ಲಿರುವಂಥ ಯೂಸರ್ ಇಂಟರ್ಫೇಸ್ ರೀತಿಯೆಲ್ಲ ಕಾಣುತ್ತೆ ಆಯಿತಾ. ಯೂಸರ್ ಫ್ರೆಂಡ್ಲಿ ಇದೆ. ಪ್ರೋ ಮೋಡು, ಪೋರ್ಟ್ರೇಟ್ ಮೋಡು, ಡಾಕ್ಯುಮೆಂಟ್ ಸ್ಕ್ಯಾನಿಂಗು ಸೇಮ್ ನೋಡೋಕ್ಕೆ ಹೋದರೆ ನಿಮಗೆ ಆಪಲ್ದು ಕ್ಯಾಮ್ರಾ ಅಪ್ಲಿಕೇಶನ್ನ ಪ್ರಿಂಟ್ ಹೊಡೆದಂಗಿದೆ. ಸ್ವಲ್ಪ ಐಕಾನ್ ಅದು ಚೇಂಜ್ ಮಾಡಿದರೆ ಬಿಟ್ಟರೆ ನೋಡೋಕೆ ಅದೇ ರೀತಿ ಕಾಣುತ್ತೆ ಆಯಿತಾ. ಸೊ ಸಿಂಪಲ್ ಯೂಸರ್ ಫ್ರೆಂಡ್ಲಿಯಾಗಿ ಮಾಡಿದ್ದಾರೆ. ಸೊ ನೆಕ್ಸ್ಟು ನಾವಿದರಲ್ಲಿ ವಿಡಿಯೋಗ್ರಫಿಯನ್ನು ಕೂಡ ಟೆಸ್ಟ್ ಮಾಡಿದ್ವು. ಸೊ ರೇರ್ ಕ್ಯಾಮ್ರಾ ನಮಗೆ 8K 30 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಈವನ್ 4K 60 ಆಪ್ಷನ್ ಸಹ ಇದೆ ರೇರಲ್ಲಿ. ಫ್ರಂಟ್ ಕ್ಯಾಮ್ರಾ 4K 60 ಶೂಟ್ ಮಾಡುತ್ತೆ. ಎರಡೂ ಕೂಡ ತುಂಬ ಸ್ಟೇಬಲ್ ಆಗಿದೆ ಅಂತ ಅನ್ನಿಸ್ತು ಆಯಿತಾ. ಕ್ಲಾರಿಟಿ ಕೂಡ ಇಷ್ಟ ಆಯಿತು ನನಗೆ, ತುಂಬ ಸ್ಟೇಬಲ್ ಆಗಿದೆ ಅಂತ ಅನ್ನಿಸ್ತು. ನಮಗೆ ಈ ಫೋನಲ್ಲಿ ಕೆಲವೊಂದು AI ಫೀಚರ್ಗಳು ಸಹ ಇದೆ. ನೀವು ಗ್ಯಾಲರಿಯಲ್ಲಿ ಈ AI ಫೀಚರ್ಗಳನ್ನು ಆ್ಯಕ್ಸೆಸ್ ಮಾಡ್ಬೋದು ಆಯಿತಾ. AI ಎರೇಸರ್ ನಮಗೆ ಸಿಗ್ತಾ ಇದೆ. ನೀವು ಫೋಟೋ ತೆಗೆದಾದ್ಮೇಲೆ ಬ್ಯಾಕ್ಗ್ರೌಂಡ್ ಬೊಕ್ಕೆ ಎಫೆಕ್ಟನ್ನು ನೀವು AI ಮುಖಾಂತರ ಜನ್ರೇಟ್ ಮಾಡ್ಕೊಬೋದು, ಚೆನ್ನಾಗಿದೆ. ಮತ್ತು AI ಸ್ಕೈ ಫೀಚರು, ನೀವೇನೋ ಡೇ ಲೈಟ್ ಒಂದು ಫೋಟೋ ತೆಗಿರ್ತೀರ, ಬ್ಯಾಕ್ಗ್ರೌಂಡ್ ಸ್ಕೈಯನ್ನು ನೀವು AI ಮುಖಾಂತರ ಚೇಂಜ್ ಮಾಡ್ಕೊಬೋದು, ಜನ್ರೇಟ್ ಮಾಡ್ಕೊಬೋದು ಆಯಿತಾ. ಮತ್ತು ಬ್ಯಾಕ್ಗ್ರೌಂಡನ್ನು ನೀವು ರಿಮೂವ್ ಮಾಡುವಂಥ ಆಪ್ಷನ್ ಸಹ ಇದೆ. ಬಟ್ ನಮ್ಮ ದೇಶದಲ್ಲಿ ಕೆಲಸವನ್ನು ಮಾಡ್ತಿಲ್ಲ. ಸೊ
ಮೋಸ್ಟ್ಲಿ ಕೆಲವೊಂದು ಚೈನಾದಲ್ಲಿದ್ದರೆ ಮಾತ್ರ ವರ್ಕ್ ಆಗುತ್ತೆ ಅಂತ ಕಾಣುತ್ತೆ. ಇನ್ನೊಂದೇನಪ್ಪ ಅಂದರೆ ನಮ್ಗೆ ಇದರಲ್ಲಿ ಯಾವುದೇ ಪ್ಲೇಸ್ಟೋರ್ ಇನ್ಸ್ಟಾಲ್ ಆಗಿರಲ್ಲ, ನಾವೇ ಸಪ್ರೇಟಾಗಿ ಇನ್ಸ್ಟಾಲ್ ಮಾಡ್ಕೊಬೇಕಾಗತ್ತೆ ಆಯಿತಾ. ಬೇಜಾನ್ ಬೇಡದಿರೋಂಥ ಅಪ್ಲಿಕೇಶನ್ ಇದೆ. ಸೊ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 16 ಬೇಸ್ಡ್ HyperOS 3 ನಮಗೆ ಸಿಗ್ತಾ ಇದೆ ಆಯಿತಾ. ನಮ್ಮ ದೇಶದಲ್ಲಿರುವಂಥ MIದು ಏನು HyperOS ಇದೆ ಅದು ಇದು ಎರಡೂ ಒಂದೇ ಸೇಮ್ ಆಯಿತಾ, ಸೇಮ್ ಅದೇ ರೀತಿ ಇದೆ. MIUIಯಿಂದ ತೆಗೆದುಬಿಟ್ಟು ಹೆಸರನ್ನು ಚೇಂಜ್ ಮಾಡಿದ್ದಾರೆ ಸೊ ರೀಸೆಂಟಾಗಿ. ಯೂಸರ್ ಇಂಟರ್ಫೇಸು ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಿದೆ. ಕಸ್ಟಮೈಸೇಷನ್ ಆಪ್ಷನ್ ತುಂಬ ಚೆನ್ನಾಗಿದೆ. ವಾಲ್ಪೇಪರನ್ನ ನೀವು ಆಪ್ಟಿಮೈಸ್ ಮಾಡ್ಕೊಬೋದು. ಕ್ರಾಸ್ ಡಿವೈಸ್ ಅಂದರೆ ಒಂದು ಡಿವೈಸಿಂದ ಇವ್ರದ್ದು ಇನ್ನೊಂದು ಡಿವೈಸಿಗೆ ಸೇಮ್ ಐಫೋನ್ ರೀತಿ ಕನೆಕ್ಟಿವಿಟಿ ಫೀಚರ್ ಎಲ್ಲ ಕೊಟ್ಟಿದ್ದಾರೆ. ಈವನ್ ಆಪಲ್ಗೂ ಸಹ ಅದೇ ರೀತಿ ಕನೆಕ್ಟ್ ಆಗುತ್ತೆ ಅಂತ ಅಂತಾರೆ. ಒಟ್ಟಿನಲ್ಲಿ ಎಷ್ಟು ಫ್ಲಾಲೆಸ್ ಆಗಿ ಅದು ಕೆಲಸವನ್ನು ಮಾಡುತ್ತೋ ಗೊತ್ತಿಲ್ಲ. ಮತ್ತು ಇದರಲ್ಲಿ ಹೈಪರ್ ಹೈಲ್ಯಾಂಡ್ ಸಹ ಇದೆ. ನಮಗೆ ಡೈನಮಿಕ್ ಐಲ್ಯಾಂಡ್ ರೀತಿ ಹೈಪರ್ ಐಲ್ಯಾಂಡು ನೀವು ಸಾಂಗ್ ಪ್ಲೇ ಮಾಡ್ತಿರ್ಬೇಕಾರೆ ವಾಯ್ಸ್ ರೆಕಾರ್ಡಿಂಗ್ ಮಾಡಬೇಕಾರಲ್ಲ ಇಲ್ಲಿ ಮೇಲ್ಗಡೆ ತೋರಿಸುತ್ತೆ ಡೈನಮಿಕ್ ಐಲ್ಯಾಂಡ್ ರೀತಿ. ಇದು ಕೂಡ ಆಪಲ್ದೇ ಕಾಪಿ ಒಂದು ರೀತಿ. ಇನ್ನು ಆನ್ ಡಿವೈಸ್ AI ಫೀಚರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಮಗೆ ಸ್ಮಾರ್ಟ್ ಫೋಟೋ ಸರ್ಚು ಸೊ ಈ ಒಂದು ಆಪ್ಷನ್ ಇದೆ. ಸರ್ಕಲ್ಡ್ ಸರ್ಚ್ ಆ್ಯಕ್ಚುಲಿ ಚೈನಾದಲ್ಲಿ ಇಲ್ಲ ಆಯಿತಾ, ಗೂಗಲ್ ಚೈನಾದಲ್ಲಿ ಕೆಲಸ ಮಾಡಲ್ಲ. ಸೊ ಅದಕ್ಕೆ ಅವ್ರದ್ದೇ ಒಂದು ಏನೋ ಸರ್ಕಲ್ಡ್ ಸರ್ಚ್ ಕಾಪಿನ ಹಾಕಿದ್ದಾರೆ, ಬಟ್ ಅದು ನಮ್ಮ ಈ ಫೋನಲ್ಲಿ ಇಂಡಿಯಾದಲ್ಲಿ ಕೆಲಸವನ್ನು ಮಾಡ್ತಿಲ್ಲ. ಲೈವ್ ಟ್ರಾನ್ಸ್ಲೇಷನ್ನು ಮತ್ತು ನೀವು ಟೆಕ್ಸ್ಟ್ ಜನ್ರೇಷನ್ ಮಾಡುವಂಥದ್ದು ಈ ಆಪ್ಷನ್ ಎಲ್ಲ ಇದೆ. ಸೊ ಅವಶ್ಯಕತೆ ಇರುವಂಥ AI ಫೀಚರ್ಗಳನ್ನ ನೋಟ್ ಅಸಿಸ್ಟ್ ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಇದೆ ಅನ್ನೋದು ಬಿಟ್ಟರೆ OS ತುಂಬ ಸ್ಮೂತಾಗಿದೆ. ಒಟ್ಟಿಗೆ ನನಗೆ ಈ OS ಪರ್ಸ್ನಲಿ ಅಷ್ಟು ಇಷ್ಟ ಆಗಲ್ಲ ಆಯಿತಾ. ತುಂಬ ಥೀಮ್ ಆಗಿರುವಂಥ OS. ಸೆಕ್ಯೂರಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಕೊಟ್ಟಿದ್ದಾರೆ. ಎರಡು ಕೂಡ ತುಂಬ ಫಾಸ್ಟಾಗಿದೆ. ವೈಡ್ ವೈನ್ L1 ಸೆಕ್ಯೂರಿಟಿ ನಮಗೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 7500 mAh ಕೆಪಾಸಿಟಿ ಬ್ಯಾಟ್ರಿ, 7500 ಸಿಲಿಕಾನ್ ಕಾರ್ಬೈಡ್ ಬ್ಯಾಟ್ರಿ ಅಂತ ಆಯಿತಾ. ನಮಗೆ ಐಫೋನ್ ಆಗಲೇ ಹೇಳ್ತಾ ಇದ್ದೆ ಥಿಕ್ನೆಸ್ಸು ಈ MI ಇದೆ, ಶಾಮಿ ಇದೆ, ಕಡಿಮೆ ಇದೆ, ಬಟ್ ಬ್ಯಾಟ್ರಿ ನೋಡಿ ಈ ಫೋನಲ್ಲೇ ತುಂಬ ದೊಡ್ಡದು. 7500 mAh ಕೆಪಾಸಿಟಿ ಅಂದರೆ ಅನ್ಬಿಲಿಯಬಲ್ ಅಂತೀನಿ. ಯೋಚನೆ ಮಾಡಿ, ಐಫೋನಲ್ಲಿ 7500 ಇದ್ದರೆ ನಂಗೆ ಅನ್ನಿಸ್ತಂಗೆ ಆರಾಮಾಗಿ 2 ದಿನ ಬ್ಯಾಟ್ರಿ ಬ್ಯಾಕಪ್ ಬರ್ತಿತ್ತೇನಪ್ಪ. ಮತ್ತು ಈ ಫೋನ್ನ ಬಾಕ್ಸ್ ಒಳಗೆ 100 ವ್ಯಾಟಿಂದು ಹೈಪರ್ ಚಾರ್ಜಿಂಗನ್ನು ಚಾರ್ಜರ್ ಕೊಟ್ಟಿದ್ದಾರೆ, 100 ವ್ಯಾಟಿಂದು. ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. 50 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಸಹ ಇದೆ. 22.5 ವ್ಯಾಟಲ್ಲಿ ನೀವು ರಿವರ್ಸ್ ಬೇರೆ ವೈರ್ಲೆಸ್ ಚಾರ್ಜಿಂಗ್ ಇರೋ ಫೋನ್ನ ಇದ್ರ ಮೇಲೆ ಇಡ್ಬೋದು, ಚಾರ್ಜ್ ಆಗುತ್ತೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟಿರಿಯೋ ಸ್ಪೀಕರು, ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಆಯಿತಾ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಹೈ ರೆಸ್ ಆಡಿಯೋನ ಇದು ಸಪೋರ್ಟ್ ಮಾಡುತ್ತೆ. ಮತ್ತು ಅವರು ವೆಬ್ಸೈಟಲ್ಲಿ ಅಷ್ಟು ಇನ್ಫಾರ್ಮೇಷನ್ ಮೋಸ್ಟ್ಲಿ ಇದು ಡಾಲ್ಬಿ ವಿಷನ್ ಸಪೋರ್ಟ್ ಆಗುವಂಥ ಡಿಸ್ಪ್ಲೇ ಕೂಡ ಇರ್ಬೋದು ಆಯಿತಾ. ವೆಬ್ಸೈಟಲ್ಲಿ ಅಷ್ಟು ಕಾಣಲಿಲ್ಲ, ಬಟ್ ಕೆಲವೊಂದು ವೆಬ್ಸೈಟಲ್ಲಿ ಡಾಲ್ಬಿ ವಿಷನ್ ಅಂತ ಇತ್ತು ಆಯಿತಾ. ಸ್ಪೀಕರ್ ಕ್ಲಾರಿಟಿ ಒಟ್ಟಿಗೆ ಚೆನ್ನಾಗಿದೆ. ಕನೆಕ್ಟಿವಿಟಿಗೆ ಬಂತು ಅಂದರೆ ನಮಗಿದರಲ್ಲಿ ವೈಫೈ 7 ಸಿಗ್ತಾ ಇದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, NFC ಸಹ ಕೊಟ್ಟಿದ್ದಾರೆ, IR ಬ್ಲಾಸ್ಟರ್ ಇದೆ. ಸೊ ಇದೆಷ್ಟು ಈ ಫೋನಿಂದು ಕೆಲವೊಂದು ಮೇಯ್ನ್ ಫೀಚರ್ಸ್. ಫೋನ್ ಮಾತ್ರ ತುಂಬ ಯುನೀಕ್ ಆಗಿದೆ, ಕಾಪಿ ಮಾಡಿದರೆ ಅನ್ನೋದು ಬಿಟ್ಟರೆ ಎಲ್ಲ ಟಾಪ್ ನಾಚ್ ಸ್ಪೆಸಿಫಿಕೇಷನ್ ಇದೆ. ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿದೆ ಅಂತ ಅನ್ನಿಸ್ತಿಲ್ಲ. ಹಿಂದ್ಗಡೆ ಡಿಸ್ಪ್ಲೇನೇ ಒಂದು ಯುನೀಕ್ ಫೀಚರ್. ಅದನ್ನು ಬಿಟ್ಟರೆ ಒಂದು ನಾರ್ಮಲ್ ಫ್ಲ್ಯಾಗ್ಶಿಪ್ ಫೋನು. ಇನ್ ಕೇಸ್ ಇದು ನಮ್ಮ ದೇಶದಲ್ಲಿ ಲಾಂಚ್ ಆದರೆ ಈವನ್ 75,000 ರೂಪಾಯಿಗೆ ಲಾಂಚ್ ಆದರೂ ಸಹ ನಂಗೆ ಅನ್ನಿಸ್ತಂಗೆ ಈ ಫೋನ್ ಯಾರೂ ತೊಗೊಳ್ಳಲ್ಲ. ಶಾಮಿ ಬ್ರ್ಯಾಂಡಿಂಗಿಗೆ ನಮ್ಮ ದೇಶದಲ್ಲಿ ಫ್ಲ್ಯಾಗ್ಶಿಪ್ಪಲ್ಲಿ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಉಳಿಸ್ಕೊಂಡಿದ್ದಾರೆ ಅಂತ ಅನಿಸಲ್ಲ. ಶಾಮಿ ಫೋನ್ ಏನಿದ್ರು MI ಫೋನು, ರೆಡ್ಮಿ ಫೋನೆಲ್ಲ 15-20 ಸಾವಿರ, ಮ್ಯಾಕ್ಸಿಮಮ್ 25-30 ಸಾವಿರ, ಅದ್ರ ಮೇಲೆ ಯಾರು ಕೂಡ ತೊಗೊಳ್ಳಲ್ಲ ಆಯಿತಾ. ಯಾರೋ ಪ್ಯಾಷನ್ ಇದ್ದವರು ಫ್ಯಾನ್ಸ್ಗಳಿದ್ರೆ ತಗೋಬೇಕು, ಬಿಟ್ರೆ ಈ ರೇಂಜಲ್ಲಿ ಈ ಫೋನ್ಗಳು ಸೇಲ್ ಆಗಲ್ಲ. ನಮ್ಗೆ ಗೊತ್ತಿಲ್ಲ ಈ ಫೋನ್ ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾರೆ ಹೆಂಗೆ ಅಂತ. ಮಾಡಿದ್ರು ಮಾಡ್ಬೋದು, ಮಾಡೋದೇ ಇರಬಹುದು ಆಯಿತಾ. ಸೊ ಮಾಡಿದ್ರು ಸೇಲ್ಸ್ ಆಗೋದು ಡೌಟ್, ಬಟ್ ಯುನೀಕ್ ಆಗಿದೆ. ನಿಮ್ಗೆ ಈ ಫೋನ್ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.